ಇಲ್ಲಿ ರೆಡ್ ಆಗ್ತದೆ ಮುಂದೆಗಡೆ. ಟ್ರಾಫಿಕ್ ಜಾಮ್ ಇರ್ಬೋದು ಇಲ್ಲ. అయ్యో ఆడవలు చిప్పేసి ಶುರು చేయాలి కదా. ಇಪ್ಪಡೆ 15 ಸೆಕೆಂಡ್ಸ್ ಆಗಿದೆ ಅಂತೆ. ಈಗ ಕ್ಲೈಂಟ್ ಮನೆಗೆ ಹೊರಡ್ತಾ ಇದ್ದೀವಿ. ಶೂಟ್ ಸ್ಟಾರ್ಟ್ ಆಗೋದು 7 PM. ಹೌದು, 6:30 ನಮ್ಗೆ ಅಲ್ಲಿರಕ್ಕೆ ಹೇಳಿದ್ದಾರೆ. ಆದರೆ ನಾವು 6:26 ಕಾಲಲ್ಲಿ ಇರ್ತೀರಿ ನಾವು. ಅಷ್ಟು ಹತ್ರದಲ್ಲಿ ನಮಗೆ ರೂಮ್ ಹಾಕಿರೋದು ಅವರು. ಬರೀ ಮಾತೇ ಆಗೋಯ್ತು, ನನ್ನ ಮೇಲೆ ದೂರ ಹೇಳೋದೇ ಆಗೋಯ್ತು. ಅದೇನೇ ಹೇಳ್ತಿದ್ದೀನಿ, ಬರೀ ಡವ್ವು. ಇಷ್ಟು ದಿನ ಸುಮ್ಮನಿದ್ರು, ಈ ನಡುವೆ ಬರೀ ನನ್ನ ಮೇಲೆ ದೂರ ಹೇಳೋದೇ ಆಗೋಯ್ತು ಈ ಮನುಷ್ಯನಿಗೆ ಕೆಲಸ. ಇವತ್ತು ಎತ್ತಲ್ಲ ಬರೀ ಹಾಕಿದ್ರೆ ಬ್ಯಾಕ್ ಡೋರು ಮುಂದಗಡೆ ಇರೋ ಬೋನಟ್ ಓಪನ್ ಆಗ್ತಿದೆ, ಹಂಗೆ ಹಾಕ್ತಾರೆ. ಹಂಗೆ ಹಾಕ್ಬೇಡಿ ಅಂತಂದ್ರೆ ಹಂಗೆ ಆಗ್ತಾ ಇಲ್ಲ. ನಾನು ಸುಮ್ಮನೆ ಹಿಂಗೆ ಬಿಡಾಕಿದ್ದಂತೆ, ಬಿಡಾಕಿ ಇವರು ಪೊಸಿಷನ್ ಕ್ಲಿಯರ್ ಮಾಡ್ತಿದ್ದಾರೆ, ಹಿಂಗೆ ಎತ್ತಿತ್ತಾಗ್ತದೆ. ನಂಬಲೇಬೇಕು. ಈಗ ನಿಮ್ಮ ಮೊಬೈಲಲ್ಲಿ ಕಾರಲ್ಲೇ ಇದೆ. ಅಯ್ಯೋ ಏನಕ್ಕೆ ಬರ್ತೀರ, ಹಿಡ್ಕೊಳ್ಳಿ, ನಾನು ಹೋಗಿ ಓಡೋಗ್ಬಿಟ್ಟು ತೊಗೊಂಡ್ಬಿಡ್ತೀನಿ. ಇದ್ರ ರೆಕಾರ್ಡಿಂಗ್ ಮಾಡ್ತಾ ಇದ್ದೀರಾ? ಹೆಂಗೆ ಮಾಡ್ಬಿಟ್ಟಿದ್ದೀನಿ. ಹೌದು, ಸ್ವಲ್ಪ ಪೆಂಡಲ್ ಹಾಕಿದ್ದಾರೆ ನೋಡಿ, ಸೆಲ್ಫಿ ಹಾಕೊಂಬೇಕು ಬರೋದು. ಅಲ್ಲೇ ಹಳದಿ ಶಾಸ್ತ್ರ ನಡೀತಾ ಇರೋದು ಇವತ್ತು ನಮ್ಮದು. ನಮ್ಗೆ ಯಾಕೋ ಇವತ್ತು ಲೈಟಿಂಗ್ ಅಷ್ಟೇನು ಫೀಸಿಬಲ್ ಇಲ್ಲ ಅಂತ ಕಾಣುತ್ತೆ. ಹೋಗಿ ನೋಡಬೇಕು. ನೋಡಿದ್ರೆ ಈಗ ಗೊತ್ತಾಗುತ್ತೆ ಲೈಟ್ ಹೇಗಿದೆ ಅಂತ. ಇವಾಗ ಹುಚ್ಚ ಬರೋ ಹತ್ರ ಆಗ್ತದೆ. ಅಯ್ಯೋ ರಗಡಾಗ್ತದೆ. This is the house. ಕೊಟ್ಬಿಟ್ಟಿದ್ದಾರೆ. ಹಿಂಗೆ ಟೆರೆಸ್ ನಡೀತಾ ಇರೋದು ಹಲ್ದಿ ಫಂಕ್ಷನ್. ಇದು ಫುಲ್ಲು ಸೆಟಪ್ಸ್ ಎಲ್ಲ ರೆಡಿ ಇದೆ. ಬಟ್ ಒಂದೇ ಒಂದು ಲೈಟು ನೋಡಿ ಅಲ್ಲಿದೆ. ಅದು ಹೆಂಗಂತಂದರೆ ಆಫ್ ಲೈಟ್, ಓನ್ಲಿ ಅರ್ಧ ಲೈಟ್ ಮಾತ್ರ. ಹಿಂಗೆ ಡೈರೆಕ್ಟ್ ಮುಖಕ್ಕೆ ಬೀಳ್ತಾ ಇಲ್ಲ, ಅದು ಹಿಂಗೆ ಬೀಳ್ತಾ ಇದೆ. ಆ ಥರ ಲೈಟಿಂಗ್ ಮಾಡ್ಕೊಂಬಿಟ್ಟಿದ್ದಾರೆ. ಆಮೇಲೆ ಇದು ನೋಡಿ ಹೆಂಗಿದೆ ಅಂತ. ಆಚೆ ಕಡೆ ಪೆಂಡಲ್ ಇದೆ, ಅಲ್ಲೊಂದು ಹಿಂದೆ ಅಲ್ಲಿ ರೈಸ್ ಮಿಲ್ ಇದೆ. ಬೈ ಕಾರ್ಡ್ ಯಾವುದಾದ್ರು ಹಾಕೊಂಡು ರೆಡಿ ಮಾಡ್ತಾ ಇದ್ದಾರೆ. ನಮ್ಮದು ಇಲ್ಲಿ ಕ್ಯಾಂಡಿಡ್ ಇದೆ. ಕ್ಯಾಂಡಿಡ್ ಅಂದರೆ ಜಸ್ಟ್ ಇಟ್ಸ್ ಒಂದು ಸೆಮಿ ಕ್ಯಾಂಡಿಡ್ ಥರ. ಸೆಮಿ ಕ್ಯಾಂಡಿಡ್ ಹೆಂಗೆ ಮಾಡೋದಂತ ಗೊತ್ತಿಲ್ಲ. ಲೈಟ್ ಚೆನ್ನಾಗಿದೆ, ಮಾಡ್ಬೋದಾಗಿತ್ತು. ಅದನ್ನು ಒಂದು ನೋಡಬೇಕು. ಎಸ್ ಶಾರ್ಟ್ಸ್ ಎಲ್ಲ ಮಾಡ್ತಾರೆ ಅನಿಸುತ್ತೆ. ನೋಡೋಣ. ಇವರು ಸಿದ್ಧರಾಗಿದ್ದಾರೆ, ಸ್ಪೆಕ್ಸಲ್ಲಿ ಹಾಕೊಂಡು ಜೋರಾಗಿ. ಕೂತಿ ಬೋರ್ ಹೊಡೀತು ನಮಗೆ. ಸರಿ ಬನ್ನಿ ಬರುತ್ತೆ ಒಂಥರ. ನನಗೆ ಬೇರೆ ಮಧ್ಯಾಹ್ನ ತಿಂದಿರೋ ಊಟ ಉಳಿತೇ ಬರೋ ಥರನೇ ಬರ್ತಾ ಇದೆ ನೋಡಿ. ಈಗಲೂ ಒಂಥರ ಬಂತು, ಡೈಜೆಷನ್ ಆಗಿಲ್ಲ. ಡೈಜೆಷನ್ ಆಗಿಲ್ಲ, ಅದಕ್ಕೆ ಕೋಕಿ ಕುಡಿಯೋಣ ಅಂತ. ಸರಿ ಬರತ್ ಹೋಗಿ ಏನೇನು ಕಾಫಿ ಗಿಫಿ ಕುಡಿಯೋಣ. ಇಲ್ಲಿ ನಮ್ಮ ಕಾಫಿ ಅಂತ ಏನೋ ಒಂದಿದೆ, ಕುಡಿಯೋಣ ಅಂತ. ಕಾಫಿನೇ ಕುಡಿಯೋಣ ಬನ್ನಿ ಅಂತ ಹೋಗ್ತಾ ಇದ್ದೀವಿ. ಎಲ್ಬೋರ್ಡು ಅದಕ್ಕೆ ಸೈಡಿಗೆ ಬರ್ತಾ ಇದ್ದೀವಿ. ಬಿಟ್ಕೊಂಡು ಹೋಗ್ಬಿಟ್ಟಾರೆ. ಮೋರಿ ಒಳಗೆ ಕಾಲಿಟ್ರೆ ಪರವಾಗಿಲ್ಲ, ಕಾಲು ಲ್ಯಾಪ್ಸ್ ಹೋಗ್ಬಾರ್ದು. ಅಲ್ಲ, ನಾವು ಕೆಸರಾದ್ರೂ ಪರವಾಗಿಲ್ಲ, ತೊಳ್ಕೊಬೋದು. ಕಾಲೇ ಮುರಿದಾಕ್ಬಿಟ್ಟು ಕಷ್ಟ ಅದಕ್ಕೆ ಈಗ ಹೋಗಿ ಕಾಫಿ ಕುಡ್ಕೊಂಬರೋಣ. ಇಲ್ಲ ಇದೆ ನೋಡಿ, ಮೈನ್ ರೋಡ್ ಬಂತು, ತೋರಿಸಿ ಆ ಕಡೆ ಮುಂಚೂರು. ಅಲ್ಲಿದೆ ನೋಡಿ, ಅದು ನಮ್ಮ ಕಾಫಿ ಅಂತ ಯಾವುದೋ ಒಂದು ಇದೆ ಅಂತ ಅಂದು 5 ನಿಮಿಷ ಬಂದ್ವಿ. ನಾವು ಬಾಸ್ಗೆ ಇನ್ಫಾರ್ಮ್ ಮಾಡಿದ್ರಿ, ಬಾಸ್ ನಾವು ಕಾಫಿ ಅಂತ ಕಾಲ್ ಮಾಡಿದ್ವಿ. ಬಾಸ್ ನಾವು ಕಾಫಿ ಕುಡಿತೀವಿ, ಬಾಸ್ ಪರ್ಮಿಷನ್ ಕೊಟ್ಟವ್ರೆ. ಬಾಸ್ ಪರ್ಮಿಷನ್ ಕೊಟ್ಟಿದ್ದಾರೆ. ಅದಕ್ಕೆ ಹೋಗಿ ಕಾಫಿ ಕುಡ್ಕೊಂಡು ಮತ್ತೆ ಹೋಗಿ ಶೂಟ್ ಸ್ಟಾರ್ಟ್ ಮಾಡ್ತೀವಿ. ಏನು ಸ್ಟಾರ್ಟ್ ಮಾಡೋದು, ಸ್ಟಾರ್ಟೇ ಆಗಲ್ಲ. ನಾವು ಹೋದ್ರೆ ಸ್ಟಾರ್ಟ್ ಆಗಿರಲ್ಲ. ಫುಲ್ ಆರ್ಡರ್ ಮಾಡಿದ್ದೀನಿ ನಾನು ಬರೋದು. ಬಾಳೆ ಎಲೆ ಗೋಬಿ ಟೇಸ್ಟ್ ಮಾಡ್ತೀನಿ. ಡಿಫ್ರೆಂಟ್ ಆಗಿದೆ, ಹೌದು, ಗ್ರೇವಿ ತಿಂದಂಗಿದೆ.
ಸ್ಟಾರ್ಟ್ ಆಗಿದೆ. ಸುಮ್ಮನೆ ಹೆಂಗೋ ಹಾಕ್ಕೊಂಡು ಮಾಡ್ತೀನಿ ಅಂತ ರುಬ್ತಾರಲ್ಲ ಹಾಕ್ಕೊಂಡು ಆ ಥರ ಆಗಿಲ್ಲ. ಕುಡ್ಕಕ್ಕೆ ಮಾಡೋ ಥರ ಮಾಡಿನ ಇನ್ನೊಂದು ಮಾಡೋ ಥರ ಮಾಡಿದ್ದಾರೆ. ಚೆನ್ನಾಗಿದೆ ಏನು ಚೆನ್ನಾಗಿದೆ, ಎಲ್ಲ ಮೈಲ್ಡ್ ಆಗಿದೆ. ಟೇಸ್ಟಿಂಗ್ ಪೌಡರ್ ಇಲ್ಲ ಇದರಲ್ಲಿ, ಟೇಸ್ಟಿಂಗ್ ಪೌಡ್ರ್ ಇಲ್ಲ. ಓಕೆ ನೈಸ್. ಕಾಫಿ ಕುಡಿ ಏನಂತ ಬಂದು ಗೋಬಿ ಮಂಚೂರಿ ಅಂಗಡಿ ನೋಡಿ ಗೂಗಲಲ್ಲಿ ಕಾಫಿ ಅಂಗಡಿ ತೋರಿಸ್ತು. ಅಲ್ಲಿ ನೋಡಿದ್ರೆ ಚಪ್ಪಲಿ ಅಂಗಡಿ ಐತೆ. ಸೊ ಇದನ್ನು ತೊಗೊಂಡ್ರಿ. ಈಗ ಗೂಗಲ್ ಯಾವ ಮಾಡ್ತಿತ್ತು ಚೆನ್ನಾಗಿದೆ. ತಿನ್ಬಿಟ್ಟು ಫುಲ್ ಬಿದಾಗ್ಬಿಟ್ರಿ. ಅಯ್ಯಯ್ಯೋ ಇನ್ನೊಂದು ಬೇಕು ಅನ್ನಿಸ್ತು ಇವಾಗ. ಸೊ ಇದನ್ನೇನಿಗೆ ಇಟ್ಕೊಂಡಿದ್ದೀರಾ ಬೈ? ಅವರು ಬುದ್ಧಿವಂತರು. ಇವಾಗ ನೋಡಿ ಅದನ್ನು ಕೇಳಿದ್ರೆ ಅದಕ್ಕೊಂದು ಲಾಜಿಕ್ ಹೇಳ್ತಾರೆ. ಇಲ್ಲ ಗ್ರೇವಿ ಅದಕ್ಕೆ ಹಾಕ್ತೀನಿ. ನೋಡೋಣ ಬೇರೆ ಗ್ರೇವಿನೇ ಜಾಸ್ತಿ ಇತ್ತು. ಇಟ್ಕೋತೀರಾ ಇಲ್ಲ ಗ್ರೇವಿ ಸೇಗೆ ಹೋಗ್ತಿದ್ದಾರೆ. ಅವಾಗ ಎಸ್ಬಿಟ್ಟು ಬನ್ನಿ. ಇಲ್ಲ ನಂಜನಗೂಡು ರೋಡಲ್ಲಿ ಇರೋದು ನಾವು. ಸಕ್ಕತ್ತಾಗಿದೆ ಇಲ್ಲ ಒಂದು ಗೋಬಿ ಸ್ಟಾಲು ನೋಡಿ. ಅದೇನೇ ಗೋಬಿ ಸ್ಟಾಲು. ಇದು ಜೋಳಕ್ಕೆ ಹಸಿ ಖಾರ ಹಾಕಿದ್ರೆ ಹೆಂಗಿರುತ್ತೆ? ಇಲ್ಲಿ ಸಾಸ್ ಇಲ್ಲ, ಚಟ್ನಿ ಕೊಡ್ತಾರೆ. ಆಗಿದೆ ಬರುತ್ತೆ. ಹೇಳ್ಬಿಡಿ ಬರ ಸರ್ ಆಗಿದೆ. 2 ಹಾಫ್ ಗೋಬಿ 60 ರೂಪೀಸ್ ಆಯಿತು. ಫಸ್ಟ್ ಒಂದು ಹಾಫೇ ತೊಗೊಂಡ್ರಿ. ಅದೇನೋ ಹೊಟ್ಟೆ ಸ್ವಲಿದಿರೋ ಏನೋ ಇಲ್ಲ ಮೈಂಡ್ ರಿಫ್ರೆಶ್ಮೆಂಟ್ಗೋ ಏನೋ ಒಂದು ಹಾಫೇ ಸಾಕು ಅಂತಾನೆ ಅನ್ಕೊಂಡ್ರಿ. ತಿಂದ್ರಿ. ಆ ರುಚಿ ನಾಲಿಗೆ ತುದಿಲ್ಲ ನಿಂತ್ಕೊಂಡ್ಬಿಡ್ತು. ಹೌದು ಚೆನ್ನಾಗಿತ್ತು. ಮೈಂಡ್ ಬೇರೆ ಒಂಥರ ಬ್ಲಾಕ್ ಇದ್ದಾಗಿತ್ತು. ಇವಾಗ ರಿಲೀಸ್ ಆಗಿದೆ. ಒಂದು ಒಳ್ಳೆ ಫೀಲ್ ಗುಡ್ ಆಗಿದೆ. ಈಗ ಅಲ್ಲಿ ಪೆಪ್ಸಿ ಚಿಕ್ಕದಿದೆಯಾ ಅವ್ರೆ? ಇಲ್ಲ ಮೇಡಮ್ ಬಿಡಿ ಬನ್ನಿ. ಮೇಡಮ್ ಮೂಗಲ್ಲಿ ಕೈ ಬಿಟ್ಕೊಂಡು ಏನೋ ಮಾಡ್ತಾಯಿದ್ದಾರೆ. ನಮ್ಗೆ ಅದು ಇಷ್ಟ ಆಗಲ್ಲ ಆ ಥರ ನೋಡ್ಬಿಟ್ರೆ ಸಡನ್ನಾಗಿ. ಮೂಗಕ್ಕೆ ಎಲ್ಲರೂ ಏನೋ ಒಂದು ತಪ್ಪು ಮಾಡ್ತಾರೆ, ಇಲ್ಲ ಅಂತಲ್ಲ. ನಾವು ಲೈವ್ಗೆ ಹಿಂಗೆ ನೋಡಿದ ತಕ್ಷಣ ನಮಗೆ ಒಂಥರ ಬಗಾರ್ ಅಂತ ಆಗ್ಬಿಡುತ್ತೆ. ಏನು ಮಾಡೋದು ಅಂತ ಗೊತ್ತಾಗಲ್ಲ. ಚೆನ್ನಾಗಿತ್ತು. ಕಮಿಂಗ್ ಟು ದ ಗೋಬಿ ಹೆಂಗೆ ಅನ್ನಿಸ್ತು ಬರುತ್ತೆ ನಿಮಗೆ? ಗೋಬಿ ಚೆನ್ನಾಗಿತ್ತು. ಇದು ಇರಲಿಲ್ಲ ಏನಪ್ಪ, ಟೊಮೊಟೊ ಸಾಸ್ ಎಲ್ಲ ಜಾಸ್ತಿ ಇರಲಿಲ್ಲ. ಹೌದು ಚೆನ್ನಾಗಿತ್ತು. ಗ್ರೇವಿ ಆಗಿದ್ದು ಅದು ಚೆನ್ನಾಗಿತ್ತು. ಮತ್ತೆ ಖಾರ ಇಲ್ಲ. ಆ ಚಟ್ನಿ ಇತ್ತಲ್ಲ, ಚಟ್ನಿ ಚೆನ್ನಾಗಿತ್ತು. ಅದು ಚಟ್ನಿ ಚೆನ್ನಾಗಿತ್ತು. ಎಲ್ಲರೂ ಸಾಸ್ ಮೈಲ್ಡ್ ಆಗಿತ್ತು. ನಾವೇನು ಎತ್ತಿ ಸಾಸ್ ಉಯ್ತಾನೆ ಇದ್ದಾರೆ ಅಂತ ಅಂದ್ಕೊಂಡ್ರಿ ನಾವು. ಬಟ್ ಅದೇನು ಆ ಥರ ಇರಲಿಲ್ಲ. ತುಂಬ ಚೆನ್ನಾಗೇ ಮಾಡಿದ್ರು. ಫುಲ್ಲು ಒಂದು ಪ್ಲೇಟ್ ತಿಂದ್ಬಿಟ್ಟು ಇನ್ನೊಂದು ಪ್ಲೇಟ್ ಆರ್ಡ್ರ್ ಮಾಡಿ ಎಷ್ಟಾಯಿತು? 60 ರೂಪಾಯಿ. 60 ರೂಪಾಯಿ ಆಯಿತು. ಓಕೆ, ಇವಾಗ ಹೋಗಿ ನಿಮ್ಮದಿಯಾಗೆ ಒಂದು ಕೋಕೋ ಗೀಕೋ ಕುಡಿದ್ರೆ ನಮಗೆ ಸರಿ ಹೋಗುತ್ತೆ. ಯಾಕಂದರೆ ಮಧ್ಯಾಹ್ನ ಫಾಲ್ಟ್ ಮಾಡಿರೋದು ರೋಟಿ ಫಾಲ್ಟ್ ಅದು. ಕೊನೆಗೂ ಒಂದು ಕೋಕ್ ತಗೊಂಡ್ರು. ಕೋಕ್ ತಗೊಂಡಿದ್ದಕ್ಕೆ ಗಡ ಅಂತ ಕುಡಿಬೇಕು ಅನ್ನಿಸ್ತದೆ. ಭಾಳ ಐತೆ ಅದು ಅವ್ರಿಗೆ. ಬರತ್ ಒಂದು ವಿಡಿಯೋ ನೋಡಿದ್ದೀನಿ. ಹಿಂಗೆ ಬಾಯಿಗೆ ಹಾಕೊಂಡು ಹಿಂಗೆ ಅಲ್ಲಾಡಿಸ್ಬಿಟ್ಟು ಸರ್ ಬಿಡಿ ಬೇಡ ನೀವು. ಬರತ್ ಬನ್ನಿ, ಸ್ಟಾರ್ಟ್ ಆಗಿಬಿಟ್ಟಿದೆ ಅನಿಸುತ್ತೆ. ಹೋಗೋದಕ್ಕೆ ಬಸ್ಸುಗಳು ಅದಕ್ಕೊಂದು ಗಾಡಿಯೂ ಬಸ್ ಯೋಗೇಶ್ ಅವರೇ ಎಲ್ಲ ಬೇರೆ ಕೊಟ್ರಿ ಕಲ್ಟಿ ಕೊಡ್ತಾರ. ನಂಗೂ ಅದಕ್ಕಾಗಲ್ಲ. நீங்க வாங்க சேட்டிட்ட. நீங்க வந்து சைடுல நின்னுக்கோங்க சேட் மாமா. நாங்க முடிஞ்சதுக்கு அப்புறம் நீங்க ரெண்டு பேரும் வந்து அப்புறம் பண்ணுங்க. இருக்கட்டு. ಓಕೆ சொல்லமா சொல்லி ಕೊಡು ರಾಜಾ. ಪದ ರಸ್ತೆಯಲ್ಲಿ ಗಾಡಿ ಫಸ್ಟ್ ಆದ್ರೆ ತಿರುಪೇನೋ ಅவ்வளவுதான்.
ಒಳಗೆ ಹೋಗೋದಕ್ಕೆ ಬಸ್ಸುಗಳು ದಾರಿ ಇದೆ. ತುಂಬಾ ಇದೆ. ರೀಲ್ಸ್ ವಿಡಿಯೋಗೆ ರಿಹರ್ಸಲ್ ನಡೀತಾ ಇದೆ. ತುಂಬ ಇದೆ. ನಡೀತಾ ಇದೆ ರಿಹರ್ಸಲ್ ಎಲ್ಲ. ನೀವೇನು ಜಾಯ್ನ್ ಆಗಬಾರ್ದು. ನಾನು ಜಾಯ್ನ್ ಆದರೆ ಜಾಗ ಇರಲ್ಲ. 2, 1 ಓಕೆವಾ? ಆಲ್ಮೋಸ್ಟ್ ಒಂದು ಹಾಫ್ ಮುಗೀತು ಈಗ. ಒಂದು ಹಾಫ್ ಅಲ್ಲ 75% ಮುಗಿದೋಗಿದೆ. ನೆಕ್ಸ್ಟ್ ಏನಂತ ಕೇಳಿದ್ರೆ ಸೀರೆ ಉಡಿಸಿ ತಿರ್ಗಾ ಕರ್ಕೊಂಬಂದು ಸ್ವಲ್ಪ ಅರ್ಶನ ಇಡ್ತಾರೆ ಅಂತಂದು ಸೆಂಟ್ರಲ್ ಒಂದು ರೀಲ್ಸ್ ಮಾಡಿದ್ರೆ ಅದಂತೂ ಫುಲ್ಲು ನೆಕ್ಸ್ಟ್ ಲೆವೆಲ್ ಇತ್ತು. ನಾವು ತುಂಬ ಎಕ್ಸ್ಪೆಕ್ಟ್ ಮಾಡ್ಕೊಂಬಂದ್ವಿ. ಬಟ್ ಇಟ್ಸ್ ಎ ವೆರಿ ಸಿಂಪಲ್ ಇವೆಂಟ್. ಒಂದಷ್ಟು ಫೋಟೋ ಸಿಗಿದೆ, ಸೂಪರಾಗಿ ಚೆನ್ನಾಗಿದೆ ಫೋಟೋಸ್ ಎಲ್ಲ. ತುಂಬ ನ್ಯಾಚುರಲ್. ಇವಾಗ ಸಮ್ಟೈಮ್ಸ್ ಮನಿ ಡಸಂಟ್ ಮ್ಯಾಟರ್, ಲೊಕೇಶನ್ ಡಸಂಟ್ ಮ್ಯಾಟರ್, ಎಮೋಷನ್ ಮ್ಯಾಟರ್ಸ್ ಅನ್ನೋದಕ್ಕೆ ಇವಾಗ ಒಂದು ಸ್ವಲ್ಪ ಫೋಟೋಸ್ ಇದೆ, ರೆಫರೆನ್ಸ್ ಹಾಕಿರ್ತೀನಿ ನೋಡಿ. ಅದು ಇಷ್ಟೇ, ಲೊಕೇಶನ್ ನೋಡಿ ಇಷ್ಟೇ ಅಂತ. ಜನರು ನೋಡಿದ್ರೆ ತುಂಬ ಕಡಿಮೆ, ಬಟ್ ಅವ್ರದ್ದು ಒಂದು ಇಂಡಿವಿಜುವಲ್ ಎಕ್ಸ್ಪ್ರೆಷನ್ ನೋಡಿದ್ರೆ ವೆರಿ ಕ್ಲಾಸ್, ಸೂಪರ್ ನೈಸ್. ಅದನ್ನು ಸ್ಟೇಟಸ್ಗೆ ಹಾಕೋಣ. ಎಲ್ಲ ಊಟ ತಿಂದು ಲಡ್ಡು ತಿಂತಾ ಇದ್ದೀವಿ ನಾವು. ಲಡ್ಡುಗೆ ಇವಾಗೊಂದು ಆಟ ನಡೀತು. ಅವ್ರಿಗೆ ಎಲ್ಲೆಲ್ಲಿ ಲಡ್ಡು ಹಿಡಿಸ್ತೀರ, ಆಗ ಬೇಡ ಅಂದ್ರೆ ಎಲ್ಲ ಕೈಯೆಲ್ಲ ತೊಳೆದ ಮೇಲೆ ಮತ್ತೆ ಲಡ್ಡು ಮೇಲೆ ಆಸೆ ಆಗೋಯ್ತು ಅವ್ರಿಗೆ ತುಂಬ. ಮತ್ತೆ ಹೋಗಿ ನಾನು ಅವ್ರ ಹತ್ರ ಕೇಳಿ ಒಂದು ಲಡ್ಡು ತಗೊಬಂದೆ. ಚೆನ್ನಾಗಿತ್ತು ಈವೆಂಟ್, ಚೆನ್ನಾಗಿತ್ತು ಆ್ಯಕ್ಚುಲಿ. ಮುಗೀತು ಸ್ಮೂತಾಗಿ. ಇವಾಗ ಹೊರಡ್ತಾ ಇದ್ದೀವಿ, ನಮ್ಮ ಕಾರ್ ಹತ್ರ ಬಂದಿದ್ದೀವಿ. ಈಗ ಮತ್ತೆ ರೂಮ್ಗೆ ಹೋಗಿ ನಿದ್ದೆ ಮಾಡಿ ಬೆಳಗ್ಗೆ ಒಂದು ಪ್ಲ್ಯಾನ್ ಇದೆ, ಆ ಪ್ಲ್ಯಾನ್ ಎಕ್ಸಿಕ್ಯೂಟ್ ಮಾಡೋಣ ಅಂದ್ಕೊಂಡಿದ್ದೀವಿ ಇಬ್ಬರು ಸೇರಿಕೊಂಡು. ಹಾಂ ಭಯ್ಯ ಹೇಳಿ, ಇವೆಂಟ್ ಹೆಂಗೆ ನಡೀತು? ಹೆಂಗೆ ನೀವೇ ಹೇಳ್ಬೇಕು ಬರೋದು ಹೆಂಗೆ ನಡೀತು ಅಂತ. ನನಗೆ ಸ್ಮೂತಾಗಿ ನಾರ್ಮಲಾಗಿ ಖುಷಿಯಾಗಿ ನಡ್ಕೊಂಡು ಹೋಯ್ತು. ನಿಮಗೆ? ನಮಗೆ ಹಾರ್ಡಾಗಿ ನಡ್ಕೊಂಡೋಯ್ತು. ಅಯ್ಯೋ ಇಲ್ಲ, ಇದೇನು ತಿನ್ನ ಐಟಮ್ ಸ್ಮೂತ್ ಜಾಲಿಯಾಗಿತ್ತ ಇಲ್ಲ ಅನ್ನೋ ಥರ ಇತ್ತ, ಹೇಗಿತ್ತು ಅಂತ ಕೇಳಿ. ಈ ಈವೆಂಟ್ ನಂದು ಏನು ರೋಲ್ ಇರಲಿಲ್ಲ. ಓಕೆ, ನಾನು ಅಂದರೆ ಸೆಮಿ ಕ್ಯಾಂಡಿಡೇಟ್ ಅಲ್ವಾ, ಸೆಮಿ ಕ್ಯಾಂಡಿಡೇಟ್ ಅಲ್ಲ, ಇದು ಟ್ರೆಡಿಷ್ನಲ್ಲೇನೆ. ಆದರೆ ಕ್ಯಾಂಡಿಡೇಟ್ ಮಾಡೋದೇ ಇದ್ರದ್ದು ಇಂಟೆನ್ಷನ್ ಇದ್ದಿದ್ದು. ಓಕೆನಾ? ಸೊ ಅದು ಏನು ಬೇಕೋ ಅದನ್ನು ಕರೆಕ್ಟಾಗಿ ಮಾಡ್ಕೊಂಡ್ರಿ. ಓಕೆ, ಝೀರೋ ಎಕ್ಸ್ಪೆಕ್ಟೇಷನಲ್ಲಿ ಒಂದು ಕೆಲಸ ಮಾಡಬೇಕಂದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಅದೇ ನಮ್ಮದು ಅಡ್ವಾಂಟೇಜ್ ಅಷ್ಟೇ. ಅದನ್ನೇ ಭಯ ಕೇಳಿದ್ದು ನೀವು. ಹಾರ್ಡ್ ಸ್ಮೂತ್ ನೋಡ್ರಿ. ನೀವೇನಂದ್ರಿ? ನನಗೆ ಸ್ಮೂತಾಗಿ ಖುಷಿಯಾಗಿ ನಡ್ಕೊಂಡು ಹೋಯ್ತು. ನಾನು ಹಾರ್ಡಾಗಿ ರಫ ಸೂಪರ್ ಆಗಿತ್ತು ಅಂತಂದೆ. ಇವಾಗ ತಪ್ಪೇನು ಹೇಳಿಲ್ಲ ನಾನು. ತಪ್ಪೇಮಿಲ್ಲ ಇದು. ಮತ್ತೆ ಇನ್ಕೇಮ್ ಅಂತೆ ಅಂತೆ. ಅಷ್ಟೇ. ಈಗ ಶೂಟ್ ಮುಗಿದು ನಾವು ರೂಮ್ ಕಡೆ ಹೊರಟಿದ್ದೀವಿ. ಯೂಟರ್ನ್ ಎಲ್ಲೋ ತೋರಿಸ್ತಾ ಇದೆ, ಎಲ್ಲೋ ಯೂಟರ್ನ್ ಮುಗ್ಕೊಂಬರೋದು ಗೊತ್ತಾಗ್ತಾ ಇಲ್ಲ. ಮುಗಿಸ್ಕೊಂಡು ಇವತ್ತು ಹೋಗಿ ನಿದ್ದೆ ಮಾಡಿ ಬೆಳಗ್ಗೆ ಎದ್ದು ಒಂದು ಪ್ಲ್ಯಾನ್ ಇದೆ, ಆ ಪ್ಲ್ಯಾನ್ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಇದ್ದೀವಿ. ನಡೆಯುತ್ತೆ ಆದರೆ ನಾವು ಕತ್ಲೆ ಇದ್ದೀವಿ ಭಯ್ಯ. ಕಟ್ ಮಾಡಿ ಬಾಯ್.